ಏಯ್ ಬೋರಾಜ, ಏನು ಹೇಳ್ತಿದ್ಯಲ್ಲ ನೀನು? ಹಾಂ, ಏನು ಹೇಳ್ತಿದ್ದೀಯ? ನಮ್ಮ ಕುರಿಯಟ್ಟೆಗಳ ಕುರಿನ ನಾನೇ ಕಳ್ತನ ಮಾಡಿದ್ದೀನಿ. ನನಗೇನಂತ ಗಂದೆವ್ಲು? ಹಾಂ, ನನಗೆ ಕಳ್ತನ ಮಾಡೋಂಥ ಬುದ್ಧಿಲ್ಲ. ಬೇಕಾದ್ರೆ ನಮ್ಮ ಅಪ್ಪ ಇಂತ ಕೇಳಿ ದುಡ್ಡು ಇಸ್ಕೊಂಡು ಹೋಗಂತ ನನ್ನ ಮಗ. ಆಹಾ ಹಾ, ನೀನು ಸೀನಪ್ಪನು ಸೇರ್ಕೊಂಡು ನಾನು ಮರ್ಯಾದೆ ತೆಗಿಬೇಕು ಅಂತನ ಪ್ಲಾನ್ ಮಾಡ್ಕೊಂಬ ಇದ್ದೀರಲ್ಲ. ಪ್ಲಾನ ನಡೆಯಲ್ಲ ಅವೆಲ್ಲನ. ಹಾಂ, ಊರವ್ರ ಮುಂದೆ ಮರ್ಯಾದೆ ತೆಗಿಯಕ್ಕೆ ಬೈಜ. ಈಗ ನೋಡು, ನಂಗೆ ಸಿಟ್ಟು ಬಂದುಬಿಟ್ರೆ ಏನು ಮಾತಾಡ್ತೀನಿ ಎಂಬುದು ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳ ಲೇ ರಾಮ, ಒಂದ್ರ ಒಟ್ಟು ಅಮಿಕ್ಯಂಡು ನಿಂತ್ಕೊಳ್ಳ ಕಂಡೇವ್ರೆ. ಹಾಂ, ಅಮಿಕ್ಯಂಡು ನಿಂತ್ಕೊಳ್ಳೋ. ಓಹೋ, ನನಗಾಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ. ನನ್ನ ಮುಂದೆ ನಿಗಿರ್ಕೊಂಬತ್ತಿದ್ಯಲ್ಲ ನೀನು. ಲೆಕ್ಕ ಹಾಕು ಅಲವಲ್ಲ. ಮಾಡಿರೋದೇ ಹಲ್ಕಾಯಿ ಕೆಲಸ. ಕುರಿ ಕಳ್ತನ ಮಾಡ್ಕೊಂಡು ಹೋಗಿ ಬ್ಯಾರ್ಯಾರ ಕುರಿ ಎಟ್ಟೆಗೆ ಬಿಟ್ಟು ಬಂದಿರೋದು ಹಲ್ಕಾಯಿ ಕೆಲಸ. ನಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಿದ್ಯಲ್ಲ. ನಿನ್ನ ಏನ್ದ್ರಾಗ ಬಡಿಬೇಕಲ್ಲ. ಹಾಂ, ನಿಮ್ಮ ಅಪ್ಪನ ಮಕ್ಕ ನೋಡೋ ಅಂದ್ರೆ ಒಟ್ಟು. ಹಾಂ, ಆ ಅಪ್ಪನ ಕುರಿ ಎಟ್ಟೆಗೆ ನೀನು ಹೆಂಗಲಾಕು ದುಕ್ಕು ಕುರಿ ಕದ್ದೆ. ಆ ಅಪ್ಪ ಮಳೆ ಅಂಬ್ಲಿಲ್ಲ, ಬಿಸಿಲು ಅಂಬ್ಲಿಲ್ಲ, ನೆಳ್ಳು ಅಂಬ್ಲಿಲ್ಲ. ಹಾಂ, ಕುರಿ ಮೇಯಿಸ್ದ. ನೀನು ಹೋಗಿಬಿಟ್ಟು ಮಾರ್ಕೊಂಬರೋಣ ಅಂತ ಆಲೆನ ಕಳ್ತನ ಮಾಡಿದ್ಯಲ್ಲ ಕುರಿನ. ದೇವ್ರು ಮೆಚ್ತಾನೆ ಅಲ್ಲ ಇದನ್ನ. ನಿನ್ನ ಜನ್ಮಕ್ಕಲ್ಲಾಕ. ಯಪ್ಪ ನೋಡ್ದೇನಪ್ಪ, ಇವರಿಬ್ಬರು ಸೇರ್ಕೊಂಡು ನನಗೆ ಮಸಿ ಬಳಿತಿರೋದ. ಹಾಂ, ಇವ್ನು ಸೀನಪ್ಪನು ಬೋರಾಜ ಸೇರ್ಕೊಂಡು ನನ್ನ ಮಸಿ ಬಳಿತಾ ಇದ್ದಾರೆ. ನೀನು ನಂಬ್ಚನಪ್ಪ, ನಾನು ಕುರಿ ಕಳ್ತನ ಮಾಡಿದ್ದೀನಿ ಅಂದ್ರೆ ನಂಬ್ತೀಯ ನೀನು? ಅಯ್ಯೋ ಭಗವಂತ, ಯಾರನ್ನೂ ನಂಬನ, ಯಾರನ್ನೂ ಬಿಡನಪ್ಪ. ಹಾಂ, ಅವ್ನು ಸೀನಪ್ಪ ಒಂದು ಸುಳ್ಳು ಹೇಳೋದು ಮನ್ಸಲ್ಲ. ಒಂದು ದಿನಕ್ಕೂ ಸುಳ್ಳು ಹೇಳಿದ್ ನಾನು ನೋಡಿಲ್ಲ. ಅವನೇ ನೀನು ಕುರಿ ಕಳ್ತನ ಮಾಡಿದ್ದ ಅಂತ ಹೇಳ್ತಾ ಇದ್ದೇನೆ ಅಂದಮೇಲೆ ಆಗಿರ್ಬೋದು ಕಣಪ್ಪ. ಹಾಂ, ಯಾಕಲ್ಲ ರಾಮಣ್ಣ ಇಂಥ ಬುದ್ಧಿ ಕಲ್ತ್ಕೊಂಡೆ ನೀನು? ಹಾಂ, ನೀನು ನಂತಕ್ಕೆ ಬಂದು ಯಪ್ಪ ನನಗೆ ದುಡ್ಡಿಲ್ಲ ಕಣಪ್ಪ, ತಾಪತ್ರಾಯ ಐತಿ, ಹಿಂಗಾದ್ರೆ ಹಿಂಗೆ ಕುರಿ ಎಟ್ಟೆಗಳ ಕುರಿ ಹೊಡ್ಕೊಂಡೋಗಿ ಮಾರ್ಕೊಂಬರ್ತೀನಿ ಅಂದಿದ್ದೆ. ನಾನೇನು ಬೇಡ ಅಂತಿದ್ನೇನು ರಾಮಣ್ಣ? ಹಾಂ, ಅಬ್ಬಬ್ಬಬ್ಬ, ನಿನ್ನಂತ ನಾನು ಹುಟ್ತೀಯ ಅಂತ ಗೊತ್ತಿದ್ರೆ ನಿಮ್ಮ ಅಮ್ಮನ ಹೊಟ್ಟೆಗಿದ್ದಾಗಲೇ ನಿನ್ನ ಕತೆ ಮುಗಿಸ್ಬಿಡ್ತಿದ್ದೆ. ಹಾಂ, ಊರವ್ರ ಮುಂದೆ ಯಾಕಲ್ಲ ಮರ್ಯಾದೆ ತೆಗಿತೀಯ ನಮ್ದ? ಯಾಕೋ ತೆಗಿತೀಯ? ನೋಡು, ದೊಡ್ಡ ಗೌಡ್ರ ಇದ್ದಾರೆ ಇಲ್ಲಿ. ಅವ್ನು ಸೀನಪ್ಪ ಇದ್ದಾನೆ, ಬೋರಜ್ಜ ಇದ್ದಾನೆ, ನಾಕಾಮಕ ಜನಗಳ ಇದ್ದಾರೆ. ಅವ್ರ ಮುಂದೆ ನಾನು ಮರ್ಯಾದೆ ತೆಗೆದು ಬಿಟ್ಟಲ್ಲ ರಾಮಣ್ಣ. ಭಗವಂತ, ನೀನು ನನ್ನ ಮಗ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗ್ತೈತೆ ಕಣ. ನನಗೆ ನಾಚಿಕೆ ಆಗ್ತೈತಿ. ಯಾಕಲ್ಲ ಈ ಬದುಕು ಮಾಡಕ್ಕೆ ಹೋದೆ? ನಾನು ಕೇಳಿದ್ರೆ ಆಗ್ತಿರ್ಲಿಲ್ವ ಅಂದ್ಲ? ನಿನ್ನ ಜನ್ಮ ಕಲ್ಲಾಕ. ಯಪ್ಪವ್ ನಂಬೇಡ ಕಣಪ್ಪ, ಅವ್ರ ಮಾತಾ ನಂಬೇಡ. ದೇವ್ರಾಣೆಗೂ ನಾನು ಕುರಿ ಕಳ್ತನ ಮಾಡಿಲ್ಲ ಕಣಪ್ಪ. ಕುರಿ ಕಳ್ತನ ಮಾಡಿಲ್ಲ ದೇವ್ರಾಣೆಗೂ. ಅವ್ರ ಮಾತು ನಂಬಕ್ಕೆ ಹೋಗ್ಬೇಡ. ಅವ್ನು ಸೀನಪ್ಪ ಕುಡ್ದು ಏನೇನೋ ಮಾತಾಡ್ತಾ ಇದ್ದಾನೆ. ಲೋ ರಾಮಣ್ಣ, ಕುಡ್ದು ಏನೇನೋ ಮಾತಾಡ್ತಿರೋದು ಸೀನಪ್ಪ ಅಲ್ಲ ಕಣ್ಲಾ. ನೀನು ದೇವ್ರ ಮೇಲೆಲ್ಲ ಆಣೆ ಇಕ್ತಿದ್ಯಲ್ಲ, ನಾನು ಕುರಿ ಕಳ್ತನ ಮಾಡಿಲ್ಲ ಅಂತನ. ಯಾಕಲ್ಲ ಇಂಥ ಕೇಳು ಬುದ್ಧಿ ಬಂತು? ನನ್ನಪ್ಪ, ನನಗೆ ನನ್ನ ಮಗ ಅಂತ ಹೇಳ್ಕೊಂಬಕ್ಕೆ ತಲೆ ಎತ್ಕೊಂಡು ತಿರುಗ್ದಂಗೆ ಮಾಡ್ಬಿಟ್ಟಲ್ಲ ಊರಾಗೆ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಬೋರಪ್ಪನವ್ರೆ, ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ, ನಾವೊಂದೆರಡು ಪಾಯಿಂಟ್ ಮಾತಾಡೋದಿದೆ. ಲೇ ರಾಮ, ತಿರಿಕೇಳ ಈ ಕಡೆ ತಿರಿಕೇಳೋ ಇಲ್ಲಿ. ಹೇಳೋದೇನು? ಯಾಕಂಗೆ ಮಾತಾಡ್ತೀಯ? ಎಲ್ಲ ಸೇರ್ಕೊಂಡು ತೆಗೆದ್ರಲ್ಲಪ್ಪ ನನ್ನ ಮರ್ಯಾದಿನ. ಹಾಂ, ನನ್ನ ಮರ್ಯಾದೆ ತೆಗೆದ್ರಲ್ಲ. ಲೇ ರಾಮಣ್ಣ, ಒಂದು ಮಾತು ಹೇಳ್ತೀನಿ ಕೇಳು. ಈಗ ಮ್ಯಾಟ್ರು ಊರು ತುಂಬ ಎಲ್ಲ ಗೊತ್ತಾಗೈತೆ. ನೀನೇನು ಹೇಳಿದ್ರು ಯಾರೂ ಕೇಳಲ್ಲ. ಸೊ ನೀನು ತಪ್ಪು ಒಪ್ಕೊಳ್ಳೇಬೇಕೀಗ, ವಿಧಿ ಇಲ್ಲ. ಇಲ್ಲಿ ನೀನು ತಪ್ಪು ಒಪ್ಕೊಂಬಂಗೆ ನಾನು ಕದ್ದಿಲ್ಲ, ನಾನು ಕಳ್ತನ ಮಾಡಿಲ್ಲ ಅಂತ ಹೇಳಿದೆ ಅಂತ ಇಟ್ಕೋ. ನಾಳೆ ದಿನ ನಾನು ಸುಮ್ಮನೆ ಬಿಡಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಊರಕ್ಕೆ ಬಂದು ನಿನ್ನ ಪೊಲೀಸ್ನರು ಇನ್ವೆಸ್ಟಿಗೇಷನ್ ಮಾಡಂಗೆ ಮಾಡ್ತೀನಿ. ಅವಾಗೇನು ಮಾಡ್ತಿಲ್ಲ, ಅವಾಗ ಬಾಯಿ ಬಿಟ್ಟೇ ಬಿಡಬೇಕಾಗ್ತೈತೆ. ಕಳ್ತನದ ಅಪಾದನೆ ಒತ್ಕೊಂಡು ಜೈಲಿಗೆ ಹೋಗ್ಬೇಕಾಗ್ತೈತೆ. ಯೋಚನೆ ಮಾಡು. ಇಲ್ಲೇ ಪಂಚಾಯಿತಿಗೆ ಎಲ್ಲ ಬಗೆಹರಿಸ್ಕೊಂಚ, ಇಲ್ಲ ಕೋರ್ಟು ಕಚೇರಿ ಅಲೀತೀಯ. ಏನು ಸುಲಭ ತಿಳ್ಕೊಂಡಿದ್ದೀಯಲ್ಲ ಕಳ್ತನ ಅಂದರೆ. ಸೀನಪ್ಪ ನಿನ್ನ ಕೈ ಮುಗಿತೀನಿ ಕಣಪ್ಪ. ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಅಂತಾನೆ ನಮ್ಮ ವಂಶದಾಗೆ ಯಾರೂ ಕಾಲಿಕ್ಕಿಲ್ಲ. ನಿನ್ನ ಕೈ ಮುಗಿತೀನಿ ಕಣ, ಅವೆಲ್ಲ ಮಾಡಬೇಡ. ಏನೋ ತಪ್ಪು ಮಾಡಿಬಿಟ್ಟವ್ ನನ್ನ ಮಗ, ಹೊಟ್ಟೆ ಕಿಕ್ಕೆಂಬ್ತೀನಿ ಅದನ್ನ. ಯಾಕಂದರೆ ಅವನ್ನ ಹುಟ್ಟಿಸ್ದ ಅಪ್ಪ ಕಣ, ನಾನು ಹುಟ್ಟಿಸ್ದಪ್ಪ. ಅವನೇನು ಮಾಡಿರೋನು ನಾನೆಲ್ಲ ನನ್ನ ಹೊಟ್ಟೆ ಕಿಕ್ಕೊಂಡು ಗುಂಡ್ಯಾಕೆ ಹೋಗತಕ್ಕ ಹೆಂಗೆ ಕತೆ ಕಳಿತೀನಿ. ಇನ್ನೇನು ಮಾಡೋದು? ಏನು ಮಾಡಬೇಡ ಕಣಪ್ಪ. ಪೊಲೀಸ್ನವ್ರಿಗೂ ಹೇಳ್ಬೇಡ, ಸ್ಟೇಷನ್ಗೂ ಹೋಗ್ಬೇಡ, ಕೋರ್ಟು ಕಚೇರಿ ಏನು ಬೇಡ ಕಣ. ಇನ್ಯಾರಿಗೋಸ್ಕರ ಮಾಡಿದ್ವಿ ಹೇಳಿ ನಾವೆಲ್ಲನ? ಈ ಆಸ್ತಿ ಕುರಿ ಹೊಲ ಮನೆ ಎಲ್ಲ ಯಾರಿಗೆ ಮಾಡಿದ್ವಿ? ಎಲ್ಲ ಇವನಿಗೆ ಮಾಡಿರೋದು.
ಇವನು ಒಳ್ಳೆ ನನ್ನ ಮಗ ಆಗಬೇಕು ಅಂತಲೇ ಮಾಡಿರೋದು, ಇಲ್ಲ ಒಳ್ಳೆನೇ ಆಗಿದ್ದ. ಅದು ಯಾಕಿಂತ ಕೆಟ್ಟ ಬುದ್ಧಿ ಕಲ್ತ್ನೋ ಗೊತ್ತಿಲ್ಲ ಭಗವಂತ. ಸೀನಪ್ಪ ನಿನ್ನ ಕೈ ಮುಗಿತೀನಿ, ಯಾತ ಪೊಲೀಸ್ ಸ್ಟೇಷನ್ ಅಂದಲ್ಲ, ಇಲ್ಲಿಗೆ ಹೋಗ್ಬೇಡ ಕಣಪ್ಪ. ನೋಡಿದೆ ಅಲ್ಲ ರಾಮಣ್ಣ, ಇದು ಕಣೋ ತಂದೆ ಪ್ರೀತಿ ಅಂದರೆ ಇದು. ಕೇಳಿಸ್ಕೊಂಡ, ನಾವಿನ್ಯಾರಿಗಾಗಿ ಮಾಡಿದ್ದೀವಿ, ಎಲ್ಲ ನನ್ನ ಮಗುಗೋಸ್ಕರ ಮಾಡಿರೋದು ಅಂತನ ನಿಮ್ಮ ಅಪ್ಪ ಕಣ್ಣೀರು ಹಾಕ್ಯಂಡು ಹೇಳ್ತೈತಿ. ಈಗಾದರೂ ಒಪ್ಗಳ ನಾನೇ ತಪ್ಪು ಮಾಡಿದ್ದೀನಿ ಅಂತನ ಒಪ್ಗ. ಏನೇನು ನಡೀತು ಮನೆಗೆ ಎಲ್ಲ ಹೇಳಿಲಿ, ಬೊಗಳ ಇಲ್ಲಿ. ಸರಿ ಗೌಡ್ರೆ ಆಯ್ತು, ಈಟೆಲ್ಲ ಆದಮೇಲೂ ನಾನು ಒಪ್ಕೊಂಬ್ಲಿಲ್ಲ ಅಂದರೆ ನೀವೆಲ್ಲ ನಾನು ಸುಮ್ಮನೆ ಬಿಡಲ್ಲ ಅಂಬದು ನನಗೆ ಗೊತ್ತಾಯ್ತು, ಒಪ್ಕೊಂತೀನಿ. ಯಪ್ಪ ಮೊದಲು ನಿನ್ನ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ. ಕುರಿಯಟ್ಟಿಯಿಂದ ಹೊಡ್ಕೊಂಡೋಗಿದ್ದು ನಾನೇ ಕಣಪ್ಪ. ಅವತ್ತು ಬೆಳಗಿನ ಜಾವದಾಗೆ ಹೊಡ್ಕೊಂಡೋದೆ. ಯಾಕೆ ಅಂತಲೂ ಹೇಳ್ತೀನಿ ಕೇಳು. ನಾನು ಇಲ್ಲಿವರೆಗೂ ಆಯ್ತು ನಿನಗೇನು ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ. ಅಮ್ಮಯ್ಯನೂ ನಿನ್ನೂ ಶನಕ್ಕೆ ನೋಡ್ಕೊಂಡಿದ್ದೀನಿ. ಏನಂದರೆ ನನ್ನ ಹೆಂಡ್ತಿ ಒಂದು ಹಾರ ಮಾಡಿಸ್ಬೇಕು, ಬಂಗಾರದ್ದೊಂದು ಸರ ಮಾಡಿಸ್ಬೇಕು ಅಂತ ಅಂದ್ಲು. ನೀನು ಕೇಳಿದರೆ ನೀನು 2-3 ಸಲ ಕೇಳಿದೆ ನಿನ್ನೂ ನಾನು. ಬಿಡಲ್ಲ ಆಮೇಲೆ ಮಾಡ್ಸೋಣ, ಇವಾಗ ಮಾಡ್ಸೋಣ, ದುಡ್ಡಿಲ್ಲ ಕಾಸಿಲ್ಲ ಅಂತಂದು. ಇಲ್ಲಿ ನೋಡಿದರೆ ಇವಳು ನಾನು ದಿನಾನ ಮನೆ ಕೆಂಡಾಗ ತಿವಿಯೋಳು. ನನಗೆ ಬೇರೆ ದಾರಿನೇ ಕಾಮಲಿಲ್ಲ ಗೌಡ್ರೆ. ಅದಕ್ಕೆ ಈ ಬದುಕ ಮಾಡ್ಬೇಕಾತ ಅಲ್ಕ ಕೆಲಸನ. ಇನ್ನೊಂದು ದಿನ ಮಾಡಲ್ಲ. ಈ ಮಾಡಿರೋದಕ್ಕೆಲ್ಲ ತಪ್ಪು ನಾನೇ ಮಾಡಿದ್ದೀನಿ, ಎಲ್ರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಅಷ್ಟೇನ. ನನ್ನ ಹೆಂಡ್ತಿಗೆ ಸರ ಮಾಡಿಸ್ಬೇಕು ಅಂತಲೇ ನಾನು ಈ ಕೆಟ್ಟ ಬದುಕು ಮಾಡದೆ ಬಿಟ್ಟರೆ ಇನ್ಯಾವುದೇ ಕಾರಣ ಇಲ್ಲ. ದಯವಿಟ್ಟು ಕ್ಷಮಿಸ್ಬೇಕು ಕಣಪ್ಪ. ಯಮೋಯ್ ನೀನು ಕ್ಷಮಿಸ್ಬೇಕು ನನ್ನ. ಹೇಳೋದೋಳು ಹೆಂಗೆ ಹೇಳ್ತಾನೆ ಅಪ್ಪ. ತನ್ನ ತಪ್ಪು ಮುಚ್ಕೊಂಬಕ್ಕೆ ಹೆಂಡ್ತಿ ಮೇಲೆ ಹಾಕ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೀನೊಬ್ಬ ಗಣ್ಣೆ, ನಿನ್ ಜನ್ಮಕ್ಕಲ್ಲ ಯಾಕ? ನೀನು ಹೆಂಗೆ ಮಾತಾಡ್ತಿದ್ಯಾ ನೋಡು. ಅವತ್ತು ನೀನೇನೊಂದು ಹೇಳ ಇಬ್ರು ಮಾತಾಡುವಾಗ, ಸರ ಏನು ಬೇಡ ಕಣೆ, ನಾನೊಂದು ಗಾಡಿ ತಗೋಬೇಕು, ಅದಕ್ಕೆ ಈ ಬದುಕು ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ದೆ ತಾನೆ. ಹೆಂಗ್ ಮಾತಾಡ್ತೀಯ ನೋಡಿ ಇವಾಗ. ಒಂದ್ರ ಒಟ್ಟು ನಾಲ್ಗೆನ ಅದು ಬಸ್ತಾಗಿಕ್ಕೆ ಹೆಂಗ್ ಹೋಗ್ತೈತಂಗ್ ಬಿಡ್ಬೇಡ. ಬೇರೆ ರಂಗಲ್ಲ ನಾನು. ಹೆಂಡತಿ ಆದ್ರೂ ಅಷ್ಟೇ, ಗಂಡ ಆದ್ರೂ ಅಷ್ಟೇ, ಸತ್ಯವಾಗಿರ್ಬೇಕು. ಯಾಕತ್ತ ಮಾತಾಡ್ಬೇಡ ನೀನು. ಲೇ ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ? ಪಿಕ್ಚರ್ನಾಗ ಸುಳ್ಳು ಹೇಳ್ದಂಗೆ ಹೇಳ್ಚಲ್ಲೇ, ಪಿಕ್ಚರ್ನಾಗ ಸುಳ್ಳು ಹೇಳ್ದಂಗೆ. ಅವತ್ತು ಮಾತಾಡ್ಬೇಕಾರೆ ಇಲ್ಲ ಕಣ್ರಿ, ನನಗೆ ನೀವು ಕುರಿ ಏನನ್ನ ಮಾರಿರಿ ನನಗೆ ಸರ ಮಾಡಿಸ್ಕೊಡ್ಲೇಬೇಕು, ಇಲ್ಲ ಅಂತ ಅಂದರೆ ಅದು ಇದು ಪೊಲೀಸ್ ಸ್ಟೇಷನ್ನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತಾನೆ ಎದುರಿಸ್ತಳು ನೀನೆ. ಕುರಿ ಕಳ್ಳತನ ಮಾಡ್ದಂಗೆ ಕುರಿ ಕಳ್ಳತನ ಮಾಡೋಕ್ಕೆ ಹೇಳಿದ್ದು ನೀನೆ. ಇವತ್ತು ನೋಡಿರಿ ಗಾಡಿ ತಗೋಬೇಕು ಅಂತ ಹೇಳ್ಬಿಟ್ಟು ಕುರಿ ಕಳ್ಳತನ ಮಾಡ್ಯವನೆ ಅಂತಾನೆ ಊರವ್ರ ಮುಂದೆ ಮರ್ಯಾದೆ ತೆಗಿತೀಯಲ್ಲ, ಎಂಥ ಹೆಂಗಸಿರ್ಬೇಕೆ ನೀನು. ಬ್ಯಾರ್ಯಾರು ಹೇಳಿದರೆ ಏನೋ ಒಂದು ಅಂಬ್ತಿದ್ದೆ, ತಾಳಿ ಕಟ್ಟಿದೆ ಹೆಂಡ್ತಿ ನೀನೇನು ನನ್ನ ಬಗ್ಗೆ ಹಿಂಗೆ ಹೇಳ್ಬಿಟ್ರೆ ಬ್ಯಾರ್ಯಾರು ಬಿಡ್ತಾರೆ ನನ್ನ ಬಗ್ಗೆನ? ಬ್ಯಾರ್ಯಾರು ಬಿಡ್ತಾರೆ? ನಿನ್ನಂಥ ಹೆಂಗಸ್ರು ಒಬ್ಬೊಬ್ಬರು ನನ್ನ ಮನೆಗೆ ಇದ್ದು ಬಿಟ್ರೆ ಅವ್ರ ಮನೆ ಹಾಳಾಗಿ ಹೋಗೋದೇನ. ಅವ್ರ ಮನೆ ಹಾಳಾಗಿ ಹೋಗೋದೆ. ಬದಲಾಗಿ ನಾನು ಕಳ್ಳತನ ಒಪ್ಕೊಂಡಿದ್ದೀನಿ, ನೀನು ಕೆಟ್ಟ ಮನಸ್ಸಿಂದ ತೆಗೆದಾಕ್ಬಿಟ್ಟು ಬದಲಾಗು. ಗೌಡ್ರು ಕ್ಷಮಿಸ್ತಾರೆ, ನಮ್ಮ ಅಪ್ಪಯ್ಯ ಅಮ್ಮಯ್ಯನು ಕ್ಷಮಿಸ್ತಾರೆ. ಚಂದಾಗಿ ಬಾಳ್ಕೊಂಡು ಹೋಗೋಣ. ಇನ್ನು ನಮಗೂ ಏನಿಲ್ಲ ಎತ್ತಿಲ್ಲ, ಜೀವನದಲ್ಲಿ ಕಷ್ಟ ಅಂತಲೇ ಅನುಭವಿಸಿಲ್ಲ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನ ಅಂಥ ಚಂದಕ್ಕೆ ನೋಡ್ಕೊಂಡವ್ರು ನಮ್ಮನ್ನು. ಬದಲಾಗ್ಬಿಡಿ, ನಾನು ಬದಲಾಗ್ತೀನಿ, ನೀನು ಬದಲಾಗ್ಬಿಡಿ. ನೋಡ್ರಲ್ಲ, ನೋಡ್ರಿ ಗಂಡ ಹೆಂಡ್ತಿ ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಏನು ಆಗೋದು ಆಗೋಗೈತೆ, ಹೋಗೋದು ಹೋಗ್ಬಿಟ್ಟೈತಿ. ಈಗ ಮೈಸಂದ್ರದ ಭೂತಣ್ಣನ ಕುರಿಯೇಟೆಗೆ 2 ಕುರಿ ಇದಾವಲ್ಲ, ಅವನ್ನ ತಂದು ನಿಮ್ಮ ಕುರಿಯೇಟಕ್ಕೆ ಬಿಟ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು. ನೀವು ಅಷ್ಟೇ, ನಿನ್ನ ಹೆಂಡ್ತಿನೂ ಅಷ್ಟೇ ಅಲ್ವಲ್ಲ. ಬೇಲಿನೇ ಎದ್ದು ಹೊಲ ಮೇದ್ರೆ ಹೆಂಗಲ್ಲ? ಎತ್ತು ಅಮ್ಮನೇನ ಮಕ್ಕಳಿಗೆ ವಿಷ ಹಾಕ್ಬಿಟ್ರೆ ಹೆಂಗಲ್ಲ ಸಾಧ್ಯ? ಲೇ ರಾಮಣ್ಣ, ಹೆಸರು ಅಂತ ರಾಮಣ್ಣ ಅಂತ ಈಕೊಂಡಿದ್ದ, ಇಂಥ ಹೀನ ಕೆಲಸ ಯಾಕೋ ಮಾಡ್ಸ ಬಿಟ್ಬಿಡ್ಲ ರಾಮಣ್ಣ. ಇಂಥ ದುರ್ಬುದ್ಧಿ ಇವತ್ತೇ ಬಿಟ್ಟು ಇನ್ಮೇಲೆ ಚಂದಾಗಿ ಬದುಕರಲ್ಲಿ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ವಯಸ್ಸಾದ ಕಾಲದಾಗೆ ಸಾಯ ಕಾಲದಾಗ ಚಂದಾಗಿ ನೆಮ್ಮದಿಯಾಗಿ ಸಾಯ ಹಂಗೆ ಮಾಡ್ರ. ಇಲ್ಲಿ ಮಕ್ಕಳು ಹೊರ ಬಾತ ನಿಮ್ಮ ವಿಷಯ ಮಾತಾಡಿ ನಂಗೆ ಕುಡ್ದಿದ್ದೆಲ್ಲ ಇಳಿದು ಆತತ್ತ, ಹಾಳಾಗಿ ಹೋಗ್ಲಿ ಬಿಡತ್ತ. ಸರಿ ಗೌಡ್ರಿ ಅವ್ನು ಸೀನಪ್ಪ ಹೇಳ್ದಂಗೆ ಇವತ್ತು ಎಲ್ಲ ಬಿಟ್ಬಿಡ್ತೀನಿ ಗೌಡ್ರಿ. ಇಂಥ ಕೆಟ್ಟ ಬುದ್ಧಿನೂ ಬಿಡ್ತೀನಿ, ಏನೇ ಇದ್ರೂ ನಮ್ಮ ಅಪ್ಪ ಇಂತಾಗಿ ನೇರವಾಗಿ ಮಾತಾಡ್ತೀನಿ ಗೌಡ್ರಿ. ನಾವು ಮಾಡಿರೋ ಗಂಡ ಹೆಂಡ್ತಿ ಮಾಡಿರೋ ತಪ್ಪಿಗೆ ದಯವಿಟ್ಟು ಗೌಡ್ರು ಇರ್ಬೋದು, ಸೀನಪ್ಪ ಇರ್ಬೋದು, ಸಮಸ್ತ ಗ್ರಾಮಸ್ಥರಿರ್ಬೋದು, ಎಲ್ಲರೂ ನನಗೆ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತೀನಿ. ಕ್ಷಮಿಸ್ತೀರಲ್ವ ಗೌಡ್ರಿ?